रामभद्राय रामचंद्राय वेधसे रघुनाथाय नाथाय सीताया पतये नमः। आपदामपहर्तारम् दातारं सर्वसम्पदाम् लोकाभिरामं श्रीरामम् भूयो भूयो नमाम्यहम्। आर्तानामार्तिहन्तारम् भीतानां भीतिनाशनम् द्विषतां कालदण्डं तं श्रीरामचन्द्रं नमाम्यहम्। ಪರಮ ಪವಿತ್ರವಾದ ಮಂಟಪದಲ್ಲಿ, ಮದುವೆಯ ಮಂಟಪದ ವಿವಾಹ ಮಂಟಪದಲ್ಲಿ ಜನಕ ಮಹಾರಾಜ ಬಂದು ಶ್ರೀರಾಮಚಂದ್ರರ ಪಾದ ಕಮಲಗಳನ್ನು ತೊಳಿತಾ ಇದ್ದಾರೆ. ಇನ್ ದಟ್ ಬ್ಯೂಟಿಫುಲ್ ಆ್ಯಂಡ್ ಸೇಕ್ರೆಡ್ ವಿವಾಹ ಮಂಟಪ, ಜನಕ ಮಹಾರಾಜ್ ಹ್ಯಾಸ್ very very fortunately held the feet of Rama, and then he is washing the feet of Rama, which is part of the ritual. बर कुंवरी करतल जोरी साखो चारु दो कुल गुरु करई। भयो पानी गहनु बिलोकी विधि सुर मनुज मुनि आनंद भरे। सुख मूल दूलहु देखी दंपति पुलक तन हुलस्यो हियो। करि लोक वेद विधानु कन्यादानु नृप भूषण कियो। ಎರಡು ಕುಲಗುರುಗಳು ಕೂಡ ಸೇರಿ, ಕುಲಗುರುಗಳು ವಸಿಷ್ಠ ಋಷಿ ಮತ್ತು ಶತಾನಂದ ಋಷಿ ಅವರಿಬ್ಬರಿದ್ದಾರೆ. ಇಬ್ಬರು ಸೇರಿಬಿಟ್ಟು ಏನು ಮಾಡಿದ್ದಾರೆ, ಕನ್ಯೆ ಎರಡೂ ಕೈಗಳನ್ನು ಜೋಡಿಸಿ ದೇ ಹ್ಯಾವ್ ಮೇಡ್ ದಿ ಸೀತಾದೇವಿ ಟು ಜಾಯಿನ್ ಬೋತ್ ಹರ್ ಹ್ಯಾಂಡ್ಸ್. ದೇ ಹ್ಯಾವ್ ಡನ್ ಎ ಶಾಖ ಉಚ್ಚಾರ, ಶಾಖೋಚ್ಚಾರ, that is shaka uchar to which Veda they belong, to which they belong. That is the, like we say, Abhivadaye. When you do a pranam, when the Brahmins do pranam, they say Abhivadaye, we belong to this Veda, this particular shaka. So Kanya is also saying that I belong to this shaka. Shaka uchchar ಮಾಡ್ತಾ ಇದ್ದಾರೆ. ಪಾಣಿಗ್ರಹಣ, ಆಮೇಲೆ ಈ ಪಾಣಿಗ್ರಹಣವನ್ನು ಮಾಡಿಸ್ತಾ ಇದ್ದಾರೆ. ಎರಡು ಕೈಗಳನ್ನು ಸೇರಿಸಿ ಪಾಣಿಗ್ರಹಣವನ್ನು ಮಾಡಿಸ್ತಾ ಇದ್ದಾರೆ. ಬ್ರಹ್ಮಾದಿ ದೇವತೆಗಳು, ಮನುಷ್ಯರು, ಮುನಿಗಳು ಎಲ್ಲರೂ ಕೂಡ ಆನಂದದಲ್ಲಿ ತುಂಬಿಬಿಟ್ಟಿದ್ದಾರೆ. ಪಾಣಿಗ್ರಹಣ ಅಂತ ಹೇಳಿದ್ರೆ ಎರಡು ಪಾಣಿ, ಶ್ರೀರಾಮರ ಕೈ ಮತ್ತು ಸೀತಾದೇವಿಯ ಕೈ, ಇದನ್ನು ಸೇರಿಸಿ ಇಬ್ಬರು ಸೇರಿಸಿ ಕನ್ಯಾದಾನವನ್ನು ಜನಕ ಮಹಾರಾಜರು ಮಾಡ್ತಾ ಇದ್ದಾರೆ. ನಿನ್ನೆ ಯಾರೋ ಒಬ್ರು ಕೇಳಿದರು, ಕನ್ಯಾದಾನ ಅಂತ ಹೇಳ್ತಾರಲ್ಲ, ವೈ ಇಸ್ ಇಟ್ ಕಾಲ್ಡ್ ಎಸ್ ಕನ್ಯಾದಾನ? ವೈ ನಾಟ್ ವರದಾನ? Why not Vadhu Dana? So Vadhu is the girl and ಹೆಣ್ಣು ಮಕ್ಕಳಂತಾನೆ ಕನ್ಯಾದಾನ ಅಂತ ಹೇಳಿ ಅರ್ಥ.
ಒಂದು ಹೆಣ್ಣು ಮಗುವನ್ನು ಗಂಡಿಗೆ ಕೊಡೋದಾನೆ ಕನ್ಯಾದಾನ. ಸೊ ಇದಕ್ಕೆ ಮಾತ್ರ ಕನ್ಯಾದಾನ, ಉಲ್ಟಾ ಯಾಕೆ ಹೇಳಿಲ್ಲ? ಯಾಕಪ್ಪ ಅವರು ಕನ್ಯಾದಾನ ಅಂತ ಹೇಳಿದ್ರು ಕುಮಾರದಾನ ಅಂತ ಹೇಳ್ಬೋದಿತ್ತಲ್ಲ. ದೇ ಕುಡ್ ಹ್ಯಾವ್ ಸೆಡ್ ಕುಮಾರದಾನ, ಗಿವಿಂಗ್ ದಿ ಹ್ಯಾಂಡ್ ಆಫ್ ದಿ ಹಸ್ಬೆಂಡ್ ಟು ದಿ ವೈಫ್ ಹೇಳ್ಬೋದಾಗಿತ್ತಲ್ಲಪ್ಪ, ಯಾಕೆ ಹೇಳಿಲ್ಲ? ಒಂದು ಪ್ರಶ್ನೆ ಮಾಡಿ. ಸಂಬಡಿ has asked this question. Why the Vedic rishis and everybody has said ಕನ್ಯಾದಾನ? ಸ್ವಲ್ಪ ಯೋಚನೆ ಮಾಡಬೇಕು. ವಿ ಶುಡ್ ಥಿಂಕ್ ನೌ ವೈ ಅವರ್ ರಿಷೀಸ್ ಆರ್ ಸೋ ಬ್ಯೂಟಿಫುಲಿ ಆರ್ಗನೈಸ್ಡ್ ಆ್ಯಂಡ್ ಎವ್ರಿಥಿಂಗ್. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಯಾಕೆ ಅಂತ. ಈ ಲೋಕದಲ್ಲಿ ಸಾಮಾನ್ಯವಾಗಿ ನಾನು ಹೇಳ್ತಾ ಇರೋದು, ಇವಾಗ ಎಷ್ಟೋ ಜನ ಕನ್ಯೆಯರು ಓದೋದು ಮಾತ್ರ ಅಲ್ಲ, ಚೆನ್ನಾಗಿ ಓದಿ ಬುದ್ಧಿವಂತರಾಗಿ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ಇದ್ದಾರೆ ಇಲ್ಲ? ದೊಡ್ಡ ದೊಡ್ಡ ಸ್ಥಾನದಲ್ಲಿ. Many ladies, many young girls also have studied very well and they have come to very, very high positions, beautiful positions, no doubt about that. ಆದರೆ ಶಕ್ತಿಯ ದೃಷ್ಟಿಯಿಂದ ಆಗಿನ ಕಾಲದಲ್ಲಿ ಶಾರೀರಿಕ ಶಕ್ತಿ ಯಾರು ಜಾಸ್ತಿ ಇದೆ? ಒಂದು ಹೆಣ್ಮಗುಗೆ ಜಾಸ್ತಿ ಇದೆ, ಅದರ ಗಂಡಸಿಗೆ ಜಾಸ್ತಿ ಇದೆ ಶಾರೀರಿಕ ಶಕ್ತಿ. ಹೂ ಇಸ್ ಬಾಡಿಲಿ ಪವರ್ಫುಲ್? ಶರೀರದ ದೃಷ್ಟಿಯಿಂದ ಸಾಮಾನ್ಯವಾಗಿ ಕಂಪೇರ್ ಮಾಡಿದ್ರು ಯಾರು ಜಾಸ್ತಿ? ಹೂ ಇಸ್ ಮೋರ್ ಪವರ್ಫುಲ್ ಫಿಸಿಕಲಿ? ದ ಸೇಮ್ ಏಜ್ ಪರ್ಸನ್ ಇಬ್ಬರು ನಾವು ಟ್ರೈನಿಂಗ್ ಕಳಿಸಿದ್ರೆ, ಇಬ್ಬರು ಒಂದು ಗಂಡು ಒಂದು ಹೆಣ್ಣು ಇಬ್ಬರು ಟ್ರೈನಿಂಗ್ ಕಳಿಸಿದ್ರೆ, ಆ ಸಮಯದಲ್ಲಿ ಶರೀರದ ದೃಷ್ಟಿಯಿಂದ ಯಾರು ಬಲ ಜಾಸ್ತಿ ಇರೋರು? ಗಂಡಸು ಬಲ ಜಾಸ್ತಿ ಇರೋರು. ನಾರ್ಮಲಿ ದ ಮೇಲ್ ಇಸ್ ಮೋರ್ ಪವರ್ಫುಲ್ ದ್ಯಾನ್ ದ ಫೀಮೇಲ್. ನಾರ್ಮಲಿ ಐ ಆಮ್ ಸೇಯಿಂಗ್. ನೌಡೇಸ್ ಯು ಹ್ಯಾವ್ ಇಂಟೆಲಿಜೆಂಟ್ ಲೇಡೀಸ್, you have earlier also ladies were intelligent, everything was there, but at that time the intention was when the kanya is with the father, she is protected by the father. When the kanya is not yet ready for marriage, she is protected by the father. Once she becomes ready to get married, once she is ready to get married, that means to become a mother, then she is going to be protected by somebody, because even though she is ready to become a mother, she is not as powerful as a man. You see, in this world only man is attacking women. Everywhere you see reports coming. ಈ ಜಗತ್ತಿನಲ್ಲಿ ಎಲ್ಲ ಕಡೆ ನೋಡಿ ಗಂಡಸರು ಬಂದ್ಬಿಟ್ಟು ಎಷ್ಟೋ ಜನ ಹೆಣ್ಮಕ್ಳಿಗೆ ಕಷ್ಟ ಕೊಡ್ತಾರೆ. ಅದನ್ನು ನಾವು ಕೇಳ್ತಾ ಇರ್ತೀವಿ. ಯಾಕೆ? ವಾಟ್ ಇಸ್ ದ ರೀಸನ್ ಫಾರ್ ದಟ್ ಒನ್? Because man is more physically powerful. So physically powerful man should look after the comparatively physically weaker woman. It's only comparatively I am saying. A woman also can develop very good strength. ಆದರೆ at the first stage itself, you cannot expect her to be as powerful. So Kanya Dan means it is not a danam like any other Vastu Dan. It's not like Vastu Dan. It is an offering of a beautiful Kanya. It is an offering of beautiful Kanya, because the Kanya is going to give birth. ಕನ್ಯೆಯರು ಬರೀ ಕನ್ಯೆಯರಿಗೆ ಜನ್ಮ ಕೊಡ್ತಾರೆ, ಗಂಡಸರಿಗೂ ಜನ್ಮ ಕೊಡ್ತಾರೆ. Do mothers give birth only to females, or do they give birth to males also? Even males are born from mothers only. ಗಂಡಸರು ಹುಟ್ಟೋದು ಎಲ್ಲಿಂದ? ಗಂಡಸರು ಕೂಡ ತಾಯಿಂದನೇ ಹುಟ್ಟೋದು. So when you give a kanya dan, she is going to become the mother not only of females, she is going to become the mother of males also. From where will the male come? From the bridegroom. From the bridegroom, she will be bearing a male also. That means Kanya Dana is not a dana like a material dana. Kanya Dana is an offering of a female for the development, for the what is that? Increase of the progeny of that particular Vamsha. Have you not seen brothers marrying? Brothers marrying sisters, have you not heard about that? ಅಣ್ಣ ತಮ್ಮಂದಿರು ಅಕ್ಕ ತಂಗದಿರು ಮದುವೆ ಮಾಡೋದು ಕೇಳಿದಿರಾ ಇಲ್ಲ? Have you heard of brothers marrying two sisters? You not heard? ಆಶ್ಚರ್ಯ. Two brothers will marry two sisters. This brother will marry this sister, this brother will marry this sister. So that is also possible. Brother and sister marrying brother and sister is also possible. Brother and sister marrying another brother, that is brother marries the sister, this brother marries this sister. So this way also it is possible. So when you do like that, what happens? This father is also doing Kanyadana, that father is also doing Kanyadana, and both are going to another Vamsha, and from there they will be developing that Vamsha. So this Kanyadana is not like a dana of material.
ಕನ್ಯಾದಾನ ಎಂಬುದು ಪದಾರ್ಥವನ್ನು ದಾನ ಮಾಡಿದಂಗಲ್ಲ. ಇದು ಕನ್ಯಾದಾನ ಎನ್ನುವುದು ಒಂದು ಅದ್ಭುತವಾದ ವ್ಯಕ್ತಿಯನ್ನು ಒಂದು ವಂಶದ ಉದ್ಧಾರಕ್ಕೋಸ್ಕರ ಕೊಡ್ತಾ ಇರೋದು. ಒಂದು ವಂಶದ ಉದ್ಧಾರಕ್ಕೋಸ್ಕರ ಕೊಡ್ತಾರೆ. ಸೊ ದಟ್ ದಾನ ಹಿಯರ್ ಇಟ್ ನಾಟ್ ಎ ದಾನ, ಇಟ್ ಈಸ್ ಎ ಸಮರ್ಪಣ. ಈ ದಾನ ಎಂಬ ಪದಕ್ಕೇನರ್ಥ? ಸಮರ್ಪಣ ಅಂತ ಅರ್ಥ. ಇಟ್ ಈಸ್ ಎನ್ ಆಫರಿಂಗ್. ಸೊ ಡೋಂಟ್ ಮಿಸ್ಟೇಕ್ ದಟ್ ಕನ್ಯಾದಾನ ಈಸ್ ಈಕ್ವಲ್ ಟು ಮೆಟೀರಿಯಲ್ ದಾನ ಅಂತ ಆ ಥರ ಅಲ್ಲಿ ತಿಳ್ಕೊಬಾರ್ದು. ಕನ್ಯಾದಾನ ಈಸ್ ಎ ಕನ್ಯಾ ಆಫರಿಂಗ್ ಫಾರ್ ದಿ development of that Vamsha. Happily the father is giving because he is going to associate himself with one wonderful another Vamsha is going to associate. They are going to associate with two Vamshas. ಎರಡು ವಂಶಗಳು ಸೇರ್ತಾ ಇರೋದ್ರಿಂದ ಇವಾಗ ಈ ತಾಯಿ ಅಲ್ಲಿ ಹೋದ ನಂತರ ಆ ವಂಶವನ್ನು ಅಭಿವೃದ್ಧಿ ಮಾಡ್ತಾಳೆ. ಆ ವಂಶದಿಂದ ಬಂದಿರೋ ತಾಯಿ ಈ ಕಡೆ ಬಂದಾಗ ಈ ವಂಶವನ್ನು ಅಭಿವೃದ್ಧಿ ಮಾಡ್ತಾಳೆ. ಸೊ ದಾನ ಎಂಬ ಶಬ್ದಕ್ಕೆ ಬರೀ ವಸ್ತು ದಾನ ಅಂತ ತಿಳ್ಕೊಬೇಡಿ. ದಾನ ಅಂದರೆ ಸಮರ್ಪಣೆ ಅಂತ ಕೂಡ ಅರ್ಥ ಆಗತ್ತೆ. ಸೊ ಅದೇ ರೀತಿಯಾಗಿ ಇಲ್ಲಿ ಜನಕ ಮಹಾರಾಜ ಸೀತಾದೇವಿಯನ್ನು ಶ್ರೀರಾಮರಿಗೆ ಕನ್ಯಾದಾನ ಮಾಡಿದ್ದಾರೆ. ಸೇಮ್ ವೇ ಜನಕ ಮಹಾರಾಜ ಹ್ಯಾಸ್ ಆಫರ್ಡ್ ಸೀತಾದೇವಿ ಟು ದ ಸೂರ್ಯ ವಂಶ. ಬ್ಯೂಟಿಫುಲ್ ವಂಶ ಈಸ್ ಆಫರ್ಡ್. ಹಿಮವಂತ ಜಿಮಿ ಗಿರಿಜಾ ಮಹೇಸಹಿ ಹರಿ ಶ್ರೀ ಸಾಗರ ದಯಿ. जनक राम ही सिय समरपि विश्वकल कीरति नयी. जनक राम ही सिय समरपि विश्वकल कीरति नयी. क्यों करई विनय विदेह कियो विदेहु मूरति सावरी. गाठी जोरी होन लागी भावरी. विधिवत गाठी जोरी होन लागी भावरी. हिमवंत जिमि गिरिजा महेश हरि श्री सागर दई. ಮಹೇಶನಾದ ಈಶ್ವರನಿಗೆ ಯಾವ ರೀತಿಯಾಗಿ ಪರ್ವತರಾಜನ ಹಿಮವಂತ ತನ್ನ ಮಗಳನ್ನು ಗಿರಿಜೆಯನ್ನು ಪರಮೇಶ್ವರನ ಕೈಗೆ ಕೊಟ್ಲೋ, ಪರಮೇಶ್ವರನ ಕೈಗೆ ಈಶ್ವರನ ಕೈ ಕೊಟ್ಲೋ, ಅದೇ ರೀತಿಯಾಗಿ ಯಾವ ರೀತಿಯಾಗಿ ಸಾಗರ ಅಂತ ಹೇಳಿದ್ರೆ ವಿಷ್ಣುವಿಗೆ ಲಕ್ಷ್ಮಿಯನ್ನು ಹೇಗೆ ಸಾಗರ ಅಂದರೆ ಸಮುದ್ರ ರಾಜ ವಿಷ್ಣುವಿಗೆ ದೇವಿ ಲಕ್ಷ್ಮಿಯನ್ನು ಕೊಟ್ಟರು, ಅದೇ ರೀತಿಯಾಗಿ ರಾಮರಿಗೆ ಸೀತೆಯನ್ನು ಜನಕ ಮಹಾರಾಜ ಸಮರ್ಪಣೆ ಮಾಡಿದ್ದಾರೆ. ಜಸ್ಟ್ ಲೈಕ್ ಲಾರ್ಡ್ ಮಹೇಶ್ and Parvati was given to Lord Mahesh, Lakshmi Devi was given to Lord Vishnu, same way Sita Devi was given in marriage to Sri Rama. And ಇದನ್ನು ನೋಡಿ ವಿದೇಹರಾದ ಜನಕ ಮಹಾರಾಜ ಅವರಿಗೆ ಒಂದು ಟೈಟ್ಲ್ ಇತ್ತು. ಜನಕ ಮಹಾರಾಜಿಗೆ ಒಂದು ವಿಶೇಷವಾದ ಹೆಸರಿತ್ತು ವಿದೇಹ ಅಂದರೆ ಹಿ ಡಸಂಟ್ ಹ್ಯಾವ್ ಎನಿ ಬಾಡಿ ಕಾನ್ಷಿಯಸ್ನೆಸ್ ಅಂತ ಒಂದು ಹೆಸರಿತ್ತು ವಿದೇಹ ಜನಕ ಮಹಾರಾಜಿಗೆ. ಆವಾಗ ದೇವಿ ಸೀತೆಯನ್ನು ರಾಮರ ಕೈ ಕೊಟ್ಟಿದ ತಕ್ಷಣ ನಿಜವಾಗಿಯೂ ವಿದೇಹ ಆಗ್ಬಿಟ್ಟಂತೆ. ಈ ರಿಯಲಿ ಹಿಸ್ ಬಾಡಿ ಬಿಕೇಮ್ ಡಾರ್ಕ್ ಇನ್ ಕಲರ್. ಜನಕ ಮಹಾರಾಜ್ ಬ್ಯೂಟಿಫುಲ್ ಇನ್ ಕಲರ್. ಆ್ಯಂಡ್ ದೆನ್ ಆಫ್ಟರ್ ದಟ್ ದಿ ವಸ್ತ್ರ ವಾಸ್ ಟೈಡ್ ಟುಗೆದರ್. ದ ಕಂಪ್ಲೀಟ್ ವಾಟ್ ಯು ಕಾಲ್ ದಿ ಮ್ಯಾರೇಜ್ ರಿಚುವಲ್, ದಿ ಪಾಣಿಗ್ರಹಣ ರಿಚುವಲ್ ವಾಸ್ ಕಂಪ್ಲೀಟ್. ಆಮೇಲೆ ಪಾಣಿಗ್ರಹಣ ಎಂಬ ಸುಂದರವಾದ ಆ ಪ್ರಯೋಗವನ್ನು ಆ ಒಂದು ಮದುವೆಯ ಪ್ರಸಂಗ ಪೂರ್ತಿಯಾಯಿತು. ಶ್ರೀರಾಮಚಂದ್ರ ಕೃಪಾಲು ಭಜ ಮನ ಹರನ ಭವ ಭಯ ದಾರುಣಂ. ಕಂಜಪದ ಕಂಜಾರುಣಂ.
कंदर्प अनित अमित छवि नवनील नीरद सुंदरम कंदर्प गणित अमित नवनील नीरद सुंदरम पटपीत मानहु तडित रुचि शुचि नौमि जनक सुतावरम पटपीत मानहु तडित रुचि शुचि नौमि जनक सुतावरम श्रीराम 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 श्रीराम। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। सर्वे भवन्तु सुखिनः सर्वे